ಈ ಬಾಟ್ಲು ಬಿಡ್ಬೇಡ ನೀನು. ಈ ಬಾಟ್ಲು ಬೇಡವಾಗಂದ್ರೆ ಇದು ಇಷ್ಟ ಆಗಿಲ್ಲ. ಚೀಟಿಂಗ್ ಮಾಡಂಗಿಲ್ಲ, ಚೀಟಿಂಗ್ ಮಾಡಂಗಿಲ್ಲ. ಬೇಗ ಒಂದ್ ಬೀಳಿಸ್ಕೋದ್ವಿ. ಚೀಟಿಂಗ್ ಮಾಡ್ತಾನೆ ಗೈಸ್ ಇವನು. ನೋಡಿ ಏನೇ ಹತ್ತು ನೋಡ್ತಾನೆ ಈಗಲೇ. ಅವನಿಗೆ ಇವ್ನು ಆಡ್ಕೋತಾರೆ, ಇವನಿಗೆ ಅವ್ರು ಆಡ್ಕೋತಾರೆ. ಅಳದು ಪ್ಲೀಸ್ ಒಂದು ಕೊಟ್ಬಿಡು ಅಂತ ಕೇಳ್ತಾರೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಕಾವ್ಯ ವಿಜಯಗಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸುಮ್ಮನೆ ಹಾಗೆ ಡೈಲಿ ಲಾಗ್ ಥರ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಬಂದು ಫ್ರೈಡೇ, ಸ್ಯಾಟರ್ಡೇ, ಹಾಗೆ ಇವತ್ತು ಸಂಡೇ. ಸೊ ಫ್ರೈಡೇಯಿಂದ ಸ್ವಲ್ಪನೇ ಕ್ಲಿಪ್ನ ತೊಗೊಂಡಿದೆ. ಸೊ ಅದನ್ನೆಲ್ಲ ಒಂದು ಲಾಗ್ ಮಾಡಿ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಏನೇನೆಲ್ಲ ಮಾಡಿದ್ವಿ ಮತ್ತು ಎಲ್ಲ ಚಿಕ್ಕ ಚಿಕ್ಕ ಕ್ಲಿಪ್ ತೊಗೊಂಡಿದ್ದೆ. ಇವತ್ತು ಸಂಡೇ ಸ್ವಲ್ಪ ಆದಷ್ಟು ಲಾಗ್ನ ಲೆಂತ್ ಮಾಡೋದಕ್ಕೆ ಅಂದ್ಬಿಟ್ಟು ಸ್ವಲ್ಪ ವಿಡಿಯೋ ಶೂಟ್ ಮಾಡಿಕೊಂಡು ಇವತ್ತೊಂಚೂರು ಒಂದಷ್ಟು ಆ್ಯಡ್ ಮಾಡಿದ್ದೀನಿ ವೀಡಿಯೋಸ್ನೆಲ್ಲ. ಸೊ ಅದನ್ನು ಒಂದು ಲಾಗ್ ಮಾಡಿ ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಸೊ ಬನ್ನಿ ಏನೇನೆಲ್ಲ ಮಾಡ್ತೀವಿ ಅನ್ನೋದನ್ನು ಈ ಒಂದು ಲಾಗಲ್ಲಿ ನಾನು ತೋರಿಸ್ತೀನಿ. ಈ ಒಂದು ಲಾಗ್ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಯಾರೆಲ್ಲ ಹಾಗೆ ನೋಡ್ತಾ ಇದ್ದೀರಾ. ಆ್ಯಕ್ಚುಲಿ ಇವತ್ತು ಬಂದು ಸಂಡೇ ನಾವೇನು ಪ್ಲಾನ್ ಮಾಡ್ಕೊಂಡಿದ್ವಿ ಅಂತ ಅಂದರೆ, ನನ್ನ ಫ್ರೆಂಡ್ಸ್, ಸ್ಕೂಲ್ ಫ್ರೆಂಡ್ಸ್ ಇದ್ದಾರಲ್ಲ, ಸೊ ನನ್ನ ಫ್ರೆಂಡ್ ಒಬ್ಳು ಮಲ್ಲೇಶ್ವರಮಲ್ಲಿ ಇದ್ದಾಳಲ್ಲ, ಸೊ ಅವ್ರ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಲಂಚ್ ಎಲ್ಲ ಮುಗಿಸ್ಕೊಂಡು ಅಥವಾ ಫಸ್ಟೇ ಸ್ಯಾರಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಳ್ಳೋಣ ಅನ್ನೋ ಪ್ಲಾನ್ ಇತ್ತು. ಫಸ್ಟು ಡೈರೆಕ್ಟ್ ಹೋಗಿ ಮಲ್ಲೇಶ್ವರಂ ಸುದರ್ಶನ್ಗೆ ಹೋಗಿ ಸ್ಯಾರಿ ಶಾಪಿಂಗ್ ಮಾಡ್ಕೊಂಡು ಆಮೇಲೆ ಅವ್ರ ಮನೆಗೆ ಹೋಗಿ ಲಂಚ್ ಎಲ್ಲ ಮುಗಿಸ್ಕೊಂಡು ಸಂಜೆವರೆಗೂ ಇಟ್ಬಿಟ್ಟು ಬರೋದು ಅಂತ ಪ್ಲ್ಯಾನ್ ಆಗಿತ್ತು ನಮ್ಮದು. ಆ್ಯಕ್ಚುಲಿ ಏನಾಯ್ತದೆ ಅಂದರೆ ಅವಳಿಗೂ ಬೇರೆ ಫಂಕ್ಷನ್ ಎಲ್ಲ ಬಂತು, ಮತ್ತು ಮುಂದೆ ಹೋಗ್ತಾನೆ ಇತ್ತು. ನೆಕ್ಸ್ಟ್ ವೀಕ್ ಅಂತ ಹೋಗ್ತಾನೆ ಇತ್ತು. ಈ ವೀಕು ಕನ್ಫರ್ಮ್ ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಿ ಅವಳಿಗೆ ಬೇರೆ ಫಂಕ್ಷನ್ ಇತ್ತು ಅಂದ್ಬಿಟ್ಟು ಅವಳು ಊರಿಗೆ ಹೋಗಬೇಕಿತ್ತು ಅಂತ ಹೋದ್ಲು. ಸೊ ಹೋಗೋದಕ್ಕೆ ಆಗಲಿಲ್ಲ. ಹಾಗಾಗಿ ನಾನು ಏನು ಮಾಡಿದೆ, ನಮ್ಮನೆ ಹತ್ರನೇ ರೂಪ್ ಸಂಗಮ್ ಇದೆಯಲ್ಲ, ಸೊ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಸ್ಯಾರಿ ಶಾಪಿಂಗಿಗೆ. ಒಂದಷ್ಟು ಸ್ಯಾರಿ ಶಾಪಿಂಗ್ ಮಾಡೋಣ ಅಂತ. ಬಟ್ ಅದು ಲಾಗಲ್ಲಿ ತೋರಿಸ್ತೀನೋ ಇಲ್ವೋ ಅಂತ ಗೊತ್ತಿಲ್ಲ. ನಾನು ಅಂದರೆ ಅಲ್ಲೆಲ್ಲ ನನಗೆ ವಿಡಿಯೋ ಶೂಟ್ ಎಲ್ಲ ಮಾಡಿಸ್ಕೊಳ್ಳೋದಕ್ಕಾಗಲ್ಲ. ಯಾಕೆಂದರೆ ವಿಜಯ್ ವಿಡಿಯೋ ಕ್ಯಾಮ್ರಾ ಇಟ್ಕೊಳಕ್ಕೆ ಹೇಳಿದ್ರೆ ಅವ್ರು ಇಟ್ಕೊಳ್ಳಲ್ಲ. ಸೊ ಹಾಗಾಗಿ ಸ್ವಲ್ಪ ರೂಪ್ ಸಂಗಮದ ಅಂಗಡಿದು ಸ್ವಲ್ಪ ಹಾಕಿದ್ದೀನಿ. ಒಳಗಡೆ ಅಂತೂ ಶೂಟ್ ಅಂತೂ ನಾನೇ ಮಾಡಬೇಕು, ಮಾಡಿದ್ರೆ ಇಲ್ಲಾಂದರೆ ಇವರಂತೂ ಮಾಡಲ್ಲ. ಸೊ ಹಾಗಾಗಿ ನಾನು ಒಳಗಡೆ ಎಲ್ಲ ಶೂಟ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಬಟ್ ನೋಡ್ತೀನಿ. ಆ್ಯಕ್ಚುಲಿ ನಾನು ಮೊದಲೇ ಹೇಳಿದ್ನಲ್ಲ, ಸೊ ಫ್ರೈಡೇ, ಸ್ಯಾಟರ್ಡೇ, ಸಂಡೇ 3 ದಿನದ್ದು ಲಾಗು ಸ್ವಲ್ಪನೇ ಕ್ಲಿಪ್ ತೊಗೊಂಡು ಆ್ಯಡ್ ಮಾಡಿದ್ದೀನಿ. ಸೊ ಈ ಒಂದು ಲಾಗ್ ಬಂದು ಫ್ರೈಡೇ ದಿನದ್ದು. ಫ್ರೈಡೇ ಡಿಮಾರ್ಟ್ ಹೋಗೋಣ ಅಂತ ಹೋಗಿದ್ವಿ. ಸ್ವಲ್ಪ ಗ್ರೋಸರೀಸ್ ಎಲ್ಲ ಖಾಲಿಯಾಗಿತ್ತು ಅಂತ. ಆಲ್ಮೋಸ್ಟ್ ಎಲ್ಲ ನಾವು ಆನ್ಲೈನೇ ಆರ್ಡ್ರ್ ಮಾಡ್ಕೊತೀವಿ. ಜೆಪ್ಟೋ, ಬ್ಲಿಂಕಿಟ್ ಈ ಥರ, ಇನ್ಸ್ಟಾಮಾರ್ಟ್ ಈ ಥರ. ಅದರಲ್ಲಿ ಸಮ್ಟೈಮ್ಸ್ ಏನನ್ಸುತ್ತೆ ಅಂದರೆ, ಇಲ್ಲ ಆಚೆ ಹೋಗಿ ಸುತ್ತಾಡ್ಕೊಂಡು ಶಾಪಿಂಗ್ ಮಾಡ್ಕೊಂಬರೋಣ ಅನಿಸುತ್ತೆ. ಆ ಟೈಮಲ್ಲಿ ನಾವು ಈ ರೀತಿ ಹೋಗ್ತೀವಿ ಅಷ್ಟೇ. ಅದು ಮತ್ತು ಇದು ಬಟರ್ ಅಮ್ಮ, ಅದು ಈ ಬಾಟ್ಲು ಬಿಡ್ಬೇಡ ನೀನು. ಈ ಬಾಟ್ಲು ಬೇಡವಾಗಂದ್ರೆ ಇದು ಇಷ್ಟ ಆಗಿಲ್ಲಲ್ಲ, ಇಟ್ಬಿಡೋಣ. ಇದು ಇಷ್ಟ ಆಯ್ತಾ? ಇದು ಇಟ್ಬಿಡೋಣ. ಬೇಡ ಬಿಡು, ಸಾಕು ಒಂದೇ ಬಿಡು. ಬೇಕು, ಎಲ್ಲ ಬೇಕು ನಿಂಗಲ್ಲ? ಹಾಂ, ಎಲ್ಲ ಬೇಕು ನಿಂಗೆ? ಎಲ್ಲ ಬೇಕು? ಅದು ಹಾಕಿರ್ತಾರೆ ಅವರು. ಇಟ್ಬಿಡು ಹಂಗೆ. ಮನೆಗೆ ಹೋಗ್ಬಿಟ್ಟು ವಾಶ್ ಮಾಡಿಬಿಟ್ಟು ಅದು ತೆಗ್ದುಬಿಟ್ಟು ವಾಶ್ ಮಾಡೋಣ. ಓಕೆನಾ? ಮಾತಾಡು ಸ್ವಲ್ಪ. ಹೋಗ, ನಿಮ್ಮ ಜೊತೆ ನಾನು ಏನೂ ಮಾಡಲ್ಲ, ಹೋಗು. 1 ಮಂತ್ ಒಳಗಡೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆನ್ಲೈನಲ್ಲಿ ಎಷ್ಟೇ ಬುಕ್ ಮಾಡಿದ್ರು ಸಹ ಒಂದೊಂದ್ಸಲ ಡಿಮಾರ್ಟ್ ಹೋಗ್ತೀವಿ, ಒಂದೊಂದ್ಸಲ ಮೆಟ್ರೋ ಹೋಲ್ಸೇಲ್ ಹೋಗ್ತೀವಿ, ಒಂದೊಂದು ಟೈಮು ರಿಲಯನ್ಸ್ಗೆ ಹೋಗ್ತೀವಿ. ಈ ಥರ ಹೋಗ್ತಾನೆ ಇರ್ತೀವಿ ಮಧ್ಯದಲ್ಲಿ. ನಾನು ಅನ್ಕೊತೀನಿ ಇನ್ನೇನು ಆನ್ಲೈನೇ ಬುಕ್ ಮಾಡ್ಕೋತೀವಲ್ಲ, ಈ ಮಂತ್ ಏನು ಡಿಮಾರ್ಟ್ ಎಲ್ಲ ಶಾಪಿಂಗ್ ಇಲ್ಲ ಅಂತ ಅನ್ಕೊತೀನಿ. ಅಷ್ಟರಲ್ಲೇ ಏನಾದರೂ ಐಟಮ್ಸ್ ಖಾಲಿ ಆಗಿರುತ್ತೆ, ಇಲ್ಲ ಹೋಗ್ಬರೋಣ ಅಂದ್ಬಿಟ್ಟು ಹೋಗ್ಬಿಡ್ತೀವಿ. ಆನ್ಲೈನಲ್ಲೂ ಅಷ್ಟೇ ಒಂದೊಂದೇ ಖಾಲಿ ಆದಂಗೆ ಬುಕ್ ಮಾಡ್ಕೊತಾನೆ ಇರ್ತೀವಿ. ಆದರೂ ಕೂಡ ಶಾಪಿಂಗ್ ಇದ್ದೇ ಇರುತ್ತೆ ಯಾವಾಗ್ಲೂ. ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ.
ವಿಜಯ್ಗೆ ವಿಡಿಯೋ ಮಾಡ್ತೀನಿ ಸ್ಮೈಲ್ ಮಾಡು ಅಂತಂದ್ರೆ ಅವ್ರು ಮಾಡ್ತಿರ್ಲಿಲ್ಲ, ನನಗಷ್ಟೇ ಸ್ಮೈಲ್ ಬರೋದು ಹೋಗು ಅಂತ ಇದ್ರು. ಸೊ ಅದನ್ನ ಸುಮ್ಮನೆ ಹಾಗೆ ಆಕ್ಚುಲಿ ಫ್ರೈಡೇ ಅಷ್ಟೇ ಡಿಮಾರ್ಟ್ ಹೋಗಿದೆ, ಅಷ್ಟೇ ಶೂಟ್ ಮಾಡ್ಕೊಂಡೆ. ಡಿಮಾರ್ಟ್ ಅಲ್ಲೂ ಕೂಡ ತುಂಬಾ ಏನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಲಿಲ್ಲ. ಆಮೇಲೆ ಇದು ನೆಕ್ಸ್ಟ್ ಡೇ ಸ್ಯಾಟರ್ಡೇ ನಾವು ರಿಲಯನ್ಸ್ ಸ್ಮಾರ್ಟ್ ಬಜಾರ್ಗೆ ಬಂದಿದ್ವಿ. ಸೊ ಏನಪ್ಪಾ ಅಂತ ಅಂದ್ರೆ ಸ್ಮಾರ್ಟ್ ಬಜಾರ್ ಅಂತೂ ಅಪ್ಪು ಸ್ಕೂಲ್ ಪಕ್ಕದಲ್ಲೇ ಇದೆ. ಇದಕ್ಕಂತೂ ಯಾವಾಗ್ಲೂ ಹೋಗ್ತಾ ಇರ್ತೀವಿ, ಒಂದಿನ ಬಿಟ್ಟು ಒಂದಿನ ಅಥವಾ ವೀಕಲ್ಲಿ 3-4 ಡೇಸ್ ಹೋಗ್ತಾನೆ ಇರ್ತೀವಿ. ಇದಂತೂ ಲೆಕ್ಕನೇ ಇಲ್ಲ ನಮಗೆ ಸ್ಮಾರ್ಟ್ ಬಜಾರ್, ಯಾಕೆಂದ್ರೆ ಹತ್ರದಲ್ಲೇ ಇದೆ, ಸ್ಕೂಲ್ ಪಕ್ಕದಲ್ಲೇ ಇದೆ. ಹೋಗೋ ಟೈಮಲ್ಲಿ ಬರೋ ಟೈಮಲ್ಲಿ ಏನಾದರೂ ಖಾಲಿಯಾಗಿದ್ರೆ ತೊಗೊಂಬಂದ್ಬಿಡ್ತೀವಿ. ಸೊ ನಾನು ಎಳ್ಳುಂಡೆ ನೋಡ್ತಾ ಇದ್ದೆ. ಎಳ್ಳುಂಡೆ ನೋಡಬೇಕಾದ್ರೆ ತೊಗೊಳ್ಳೋಣ ಬೇಡವೋ ಅಂತ ನೋಡ್ತಾ ಇದ್ದೆ. ವಿಜಯ್ ಸ್ನ್ಯಾಕ್ಸ್ ಎಲ್ಲ ಡಿಮಾರ್ಟಲ್ಲಿ ಆಲ್ಮೋಸ್ಟ್ ತಂದಿದ್ರು. ಇನ್ನೊಂದು ಸ್ವಲ್ಪ ಏನಂದರೆ ಪ್ಯಾಕೆಟ್ ಬೇಕಂದ್ರೆ ತೊಗೋತಾರೆ. ಅವ್ರು ಈ ಥರ ಪ್ಯಾಕೆಟ್ ಮಾಡಿರ್ತಾರಲ್ಲ, ಇದೆಲ್ಲ ಅಷ್ಟೇನು ತೊಗೊಳೋದಕ್ಕೆ ಹೋಗಲ್ಲ ಅವರು. ಸೊ ಹಾಗಾಗಿ ಅವರು ನನಗೇನು ಬೇಡ ಅಂತ ಅಂದರು. ನಾನು ಅದಕ್ಕೆ ಎಳ್ಳುಂಡೆ ತೊಗೊಳ್ಳೋಣ ಬೇಡವೋ ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ಫ್ರೆಶ್ ಇರಲಿಲ್ಲ, ಅದು ಒಣಗೋದಂಗಿತ್ತು. ತೊಗೊಳ್ಳೋಣ ಬೇಡ ಅಂತ ಯೋಚನೆ ಮಾಡ್ಕೊಂಡು ಲಾಸ್ಟ್ಗೆ ನನಗೆ ಅದೇ ಇಷ್ಟ ಅಂದ್ಬಿಟ್ಟು ಎಳ್ಳುಂಡೆ ತಿನ್ನೋಣ ಅಂತ ಅನಿಸ್ತಿತ್ತು ಅಂದ್ಬಿಟ್ಟು ಎಳ್ಳುಂಡೆನೇ ಎತ್ಕೊಂಡೆ ನಾನು. ವಿಜಯ್ಗೂ ನನಗೂ ಏನೋ ಕಾನ್ವರ್ಸೇಷನ್ ಆಗಿತ್ತು. ಸೊ ಅದಕ್ಕೆ ಅವರು ಒಂಥರ ಸ್ಮೈಲ್ ಮಾಡ್ಕೊಂಡು ರೇಗಿಸ್ತಾ ಇದ್ರು ನನ್ನ. ಮಕ್ಕಳು ಐಸ್ ಕ್ರೀಮ್ಸ್ ತಿನ್ನಬೇಕು ಅಂತ ಅಂದರು. ಸೊ ಹಾಗಾಗಿ ನಮ್ಮ ಮನೆ ಹತ್ರ ಒಂದು ಹೊಸದಾಗಿ ಓಪನ್ ಆಗಿತ್ತು. ಮನೆ ಹತ್ರ ಅಂದರೆ ಸ್ವಲ್ಪ ದೂರದಲ್ಲಿ ಓಪನ್ ಆಗಿತ್ತು. ಸೊ ನೋಡೋಣ, ಟ್ರೈ ಮಾಡೋಣ ಅಂತ ಹೋದ್ವಿ. ಅಲ್ಲಿ ತುಂಬ ವೆರೈಟೀಸ್ ಆಫ್ ಚಾಕ್ಲೇಟ್ಸ್ ಇತ್ತು. ಮತ್ತು ವಿಜಯ್ ಆಸ್ಟ್ರೇಲಿಯಾದಿಂದ ಎಲ್ಲ ತೊಗೊಂಬಂದಿದ್ರಲ್ಲ ಚಾಕ್ಲೇಟ್ಸು, ಅದೆಲ್ಲವೂ ಕೂಡ ಇಲ್ಲಿ ಸಿಗ್ತಾ ಇತ್ತು. ಬೇರೆ ಕಂಟ್ರಿಯಿಂದ ಎಲ್ಲ ಇಂಪೋರ್ಟ್ ಆಗಿರೋಂಥ ಚಾಕ್ಲೇಟ್ಸು, ಡ್ರೈ ಫ್ರೂಟ್ಸು ಪ್ರತಿಯೊಂದು ಇತ್ತು. ಮತ್ತು ಬೇರೆ ಕಂಟ್ರಿನಲ್ಲಿ ಐಸ್ ಕ್ರೀಮ್ಸು, ವೆರೈಟಿ ಆಫ್ ದ ಐಸ್ ಕ್ರೀಮ್ಸ್ ಎಲ್ಲ ಇರುತ್ತೆ. ಅದರಲ್ಲಿ ಏನೇನೋ ಹೆಸರುಗಳೆಲ್ಲ ಇರುತ್ತೆ. ಅದೆಲ್ಲ ತುಂಬಾ ವೆರೈಟೀಸ್ ಎಲ್ಲ ಇತ್ತು. ದುವಿಕಂತೂ ಇಲ್ಲಿ ಚಾಕ್ಲೇಟ್ಸ್ನೆಲ್ಲ ತುಂಬಾ ತುಂಬಿಸ್ಕೊತಾ ಇದ್ದ. ತುಂಬ ಡಿಫ್ರೆಂಟ್ ಚಾಕ್ಲೇಟ್ಸ್ ಎಲ್ಲ ಇತ್ತು. ಸೊ ಅವನಿಗಂತೂ ತುಂಬಾ ಇಷ್ಟ ಆಯಿತು. ಅಪ್ಪನೂ ಕೂಡ ತುಂಬ ಚಾಕ್ಲೇಟ್ಸ್ ಎಲ್ಲ ತೊಗೊಂಡ. ಆ್ಯಕ್ಚುಲಿ ನಾವು ಮೆನ್ಯೂನಲ್ಲಿ ಅಲ್ಲಿ ನೋಡಿಬಿಟ್ಟು ಬೋಬಾ ಸಂಡೇ ಅಂತ ಇತ್ತು. ಸೊ ಅದು ಅಪ್ಪು ನನಗೂ ಬೇಕು ಅಂತ ಅಂದ. ಸೊ ಅದನ್ನೇ ಆರ್ಡ್ರ್ ಮಾಡ್ಕೊಂಡಿದ್ವಿ. ಯಾವುದು ಗೊತ್ತಿಲ್ಲ ಇದರಲ್ಲಿ ಮೆನ್ಯೂಲ್ಲಿ ಇದು ಟೇಸ್ಟ್ ಮಾಡ್ಸೋ ಅವನಿಗೆ. ದುವಿ ಚ್ವಿಂಗಮ್ ಟೈಪ್ ಇರಬೇಕು ತಿನ್ನಕ್ಕೆ ಅಲ್ಲ. ಆ್ಯಕ್ಚುಲಿ ಈ ಐಸ್ ಕ್ರೀಮ್ಗೆ ಬೋಬಾ ಸಂಡೇ ಅಂತ ಕರೀತಾರೆ. ರೆಡ್ ಮಾಮ್ರಾ ಬಾದಾಮ್ ಚೆನ್ನಾಯ್ತಾ? ವಿಜಯ್ ಕೇಳಿದ್ರು ಇನ್ನೂ ಏನಾದರೂ ಬೇಕಿದ್ರೆ ತೊಗೊಳ್ಳಿ ಅಂತ. ಅವರಂತೂ ಚಾಕ್ಲೇಟ್ಸು ಅದು ಇದು ಏನೇನೋ ತೊಗೊಬಿಟ್ರು, ಡ್ರೈ ಫ್ರೂಟ್ಸ್ ಎಲ್ಲ. ಸೊ ಆಮೇಲೆ ಕೇಳಿದ್ರೆ ಇನ್ನೂ ಒಂದು ಏನಾದರೂ ಬೇಕಂತ, ನಾವು ಅದಕ್ಕೆ ಬೇಡ ಅಂತ ಅಂದ್ವಿ. ಇದನ್ನೇ ಅಪ್ಪುದು ಇಬ್ಬರು ತಿಂದಿಲ್ಲ, ನನಗೆ ತಿನ್ನಿಸ್ಬಿಟ್ರು ಕೊನೆಗೆ. ನಾನು ಆಮೇಲೆ ವಿಜಯ್ಗೆ ಹೇಳಿದೆ ನೀನೇನಾದರೂ ತೊಗೋ ತಿನ್ನು ಅಂತ. ಅವ್ರು ತಿಂತಾ ಇರಲಿಲ್ಲ, ಬೇಡ ಅಂತಿದ್ರು. ಸೊ ಬೇರೆ ಏನಾದರೂ ಆರ್ಡ್ರ್ ಮಾಡ್ಕೊತಂದೆ, ಬೇಡ ಅಂತ ಅಂದರು. ನಾನು ಆಚೆ ಫುಡ್ ಎಲ್ಲ ತಿನ್ನಲ್ಲ ಅಂತ ಹೇಳ್ತಾ ಇದ್ರು. ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ, ನೀವು ನೋಡ್ಬೋದು. ಔಟ್ಸೈಡ್ ಫುಡ್ ತಿನ್ನಲ್ಲ, ಬಟ್ ಔಟ್ಸೈಡ್ ಫುಡ್ನ ಮನೆಗೆ ತಂದು ಹೋಮ್ ಫುಡ್ ಆಗುತ್ತೆ, ಹೋಮ್ ಫುಡ್ ಥರ ತಿಂತೀನಿ ಅಂತ ಹೇಳ್ತಾ ಇದ್ರು. ನಾನು ಅದಕ್ಕೇನೆ ರೇಗಿಸ್ತಾ ಇದ್ದೆ. ಔಟ್ಸೈಡ್ ಫುಡ್ ಆಯ್ತಾನೆ ಹೋಮಿಗೆ ತಂದು ತಿಂದ್ರು ಅಂತ. ಅವರು ಹೋಮ್ ಫುಡ್ ಆಗುತ್ತಲ್ಲ ಅಂತ ಇದ್ರು. ಅದನ್ನೇ ಮನೆಗೆ ತಗೊಳಕ್ ತಿಂತೀಯ ಅಷ್ಟೇ ನೀನು, ಮನೆ ಫುಡ್ ಆಗುತ್ತೆ ಅಂತ. ತೆಗಿ ಅಪ್ಪು ಸುಮ್ಮನೆ. ನೋಡಿ ಗೈಸ್, ನಾನೊಬ್ರು ಯಾವ ಥರ ಆಗ್ಬಿಟ್ಟೈತೆ. ಆಕ್ಚುಲಿ ಇದು ನಾನು ಗೇಟ್ ಫಾಸ್ಟ್ ಆಗಿ ಕ್ಲೋಸ್ ಮಾಡಕ್ ಹೋದೆ. ಸ್ಕೂಲ್ ಹತ್ರ ಹೋಗ್ಬೇಕಾದ್ರೆ ಸ್ಕೂಟಿ ಆಚೆ ತೆಗ್ದು ಆ ಥರ ಅಲ್ಲ ಗೈಸ್. ಏನಾಯ್ತು ಗೊತ್ತಾ, ಸ್ಕೂಲ್ ಹತ್ರ ಹೋಗ್ಬೇಕಿತ್ತಾ, ಅದಕ್ಕೆ ಬೇಗ ಸ್ಕೂಟಿ ಆಚೆ ತೆಗೆದ್ನ. ಆಮೇಲೆ ಗೇಟ್ ಕ್ಲೋಸ್ ಮಾಡಬೇಕಿತ್ತಾ, ಗೇಟ್ ಕ್ಲೋಸ್ ಮಾಡೋ ಅರ್ಜೆಂಟಾಗಿ ಸ್ಕೂಟಿ ಆಚೆ ನಿಲ್ಸಿದ್ನಲ್ವಾ, ಬೇಗ ಸ್ಕೂಲ್ ಹತ್ರ ಹೋಗ್ಬೇಕನ್ನೋ ಅರ್ಜೆಂಟಲ್ಲಿ ಗೇಟ್ ರಪ್ ಅಂತ ಹಾಕಿದ್ನ. ನಾನು ಬೆಳ್ಳು ಕೊಟ್ಕೊಂಡೆ ಗೈಸ್. ಅಲ್ಲೆಯ ಬೆಳ್ಳು ನೋಡಿ ಈ ಥರ ಜಜ್ಜೋಗ್ಬಿಟ್ಟೈತೆ. ಅದು ನೋಡಿದರೆ ಈ ಥರ ಫುಲ್ಲು ಮಾರ್ಕ್ ಕಟ್ಬಿಟ್ಟೈತೆ, ಹಿಂಗೆ ಬ್ಲಡ್ ಏನೋ ಅಲ್ಲೇ ಬ್ಲಾಕ್ ಆಗಿಬಿಟ್ಟೈತೆ ಅನಿಸುತ್ತೆ. ಅದಕ್ಕೆ ಈ ಥರ ಆಗ್ಬಿಟ್ಟೈತೆ. ಮೊದಲು ಅಲ್ಲಿ ಫುಲ್ಲು ಉಗುರು ಬರ್ಡೇ ಏನು ಹೇಳ್ತಾರೆ, ಉಗುರು ಬಡ್ಡೆಲಾಗಿತ್ತು ಹಿಂಗೆ, ಅಂದರೆ ಅಲ್ಲಿ ಇಲ್ಲಾಗಿತ್ತು. ಅಲ್ಲಿಂದ ಇವಾಗ ಇಲ್ಲಿ ಸೆಂಟ್ರಿಗೆ ಬಂದೈತೆ ಇದು ಬ್ಲಾಕ್ ಆಗಿರೋದು ಬ್ಲಡ್ಡು. ಈ ಉಗುರು ಹೋಗುತ್ತೆ ಅನಿಸುತ್ತೆ, ಬಟ್ ಗೊತ್ತಿಲ್ಲ ಹೋಗುತ್ತೋ ಇಲ್ವಂತ. ಬೇರೆ ಹೊಸ ಉಗುರು ಬಂದಮೇಲೆ ಇದು ಹೋಗ್ಬೋದಂತ ಅನಿಸ್ತೈತೆ ಗೈಸ್ ನನಗೆ. ಮೊದಲೇ ಉಗುರು ಚೆನ್ನಾಗಿಲ್ಲ ನಂದು, ಅದರಲ್ಲಿ ಏನೋ ಒಂದೊಂದು ಮಾಡ್ಕೊತಾ ಇರ್ತೀನಿ ಅವಾಗ. ಆ್ಯಕ್ಚುಲಿ ಇವಾಗ ನೀವೇನು ನೋಡ್ತಾ ಇದ್ದೀರಾ, ಇದು ಸಂಡೇ ಲಾಗು. ನಾನು ಹೇಳಿದ್ನಲ್ಲ, ಎವ್ರಿ ಸಂಡೇ ಪ್ಲಾನ್ ಮಾಡ್ತಾನೆ ಇದ್ವಿ ಫ್ರೆಂಡ್ ಮನೆಗೆ ಹೋಗಿ ಸುದರ್ಶನ್ ಸಿಲ್ಕ್ ಹೋಗಬೇಕು, ಶಾಪಿಂಗ್ ಮಾಡಬೇಕು ಅಂತ. ಬಟ್ ಅದು ಆಗ್ತಾನೆ ಇರಲಿಲ್ಲ. ಅದಕ್ಕೆ ನಾನು ವಿಜಯ್ಗೆ ಹೇಳಿದೆ, ಇಲ್ಲ ಇಲ್ಲೇ ರೂಪ್ ಸಂಗಮ್ ಇದೆ, ಹೋಗಿ ಬರೋಣ ಅಂತ. ಸೊ ನಡಿ ಹೋಗಿ ಬರೋಣ ಅಂತ ಅಂದರು. ಈಗ ಆಷಾಢ ಸೇಲ್ಸ್ ಎಲ್ಲ ನಡೀತಾ ಇದೆಯಲ್ಲ, ನೋಡ್ಕೊಂಬರೋಣ ಒಂದ್ಸಲ ಅಂದ್ಬಿಟ್ಟು ಹೋದ್ವಿ. ಸೊ ಹೋಗಿ ನಾನು ಒಳಗಡೆ ಏನೂ ಶೂಟ್ ಮಾಡ್ಕೊಳ್ಳಿಲ್ಲ, ವೀಡಿಯೋಸ್ ಏನೂ ಮಾಡ್ಕೊಳ್ಳಿಲ್ಲ. ಅಲೋ ಇತ್ತೋ ಏನೋ ಗೊತ್ತಿಲ್ಲ, ನಾನೇನು ಕೇಳಲೂ ಇಲ್ಲ. ಆಮೇಲೆ ನಾನು ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದೆ.
ಬಿರಿಯಾನಿ बिरयानी बोलने पे जाऊंगा ಏನು ಇಲ್ಲ ಏ ಗನ್ ಇಟ್ಟಾನೆ ಅದ್ರೊಳಗಡೆ. ರಾತ್ರಿ ಆಕ್ಚುಲಿ ಮಟನ್ ಕರಿ ಮಾಡ್ಕೊಂಡು ಚಪಾತಿ ಮಾಡ್ಕೊಂಡಿದ್ವಿ. ರಾತ್ರಿ ಮಟನ್ ಕರಿ ಮಾಡ್ಕೊಂಡು ರೊಟ್ಟಿ ಮಾಡ್ಕೊಂಡಿದ್ವಿ ಚಪಾತಿನ. ಅದಕ್ಕೆ ದುಬಿಕು ಚಪಾತಿ ಇಟ್ಟಿದೆ. ಚಪಾತಿ ಐತಾ ಅಂದಿದ್ದಕ್ಕೆ ಚಪಾತಿ ಐತಾ ನೋಡು ಮಮ್ಮಿ ಅಂತ ಹೇಳ್ತಾ ಇದ್ದೇನೆ ಗೈಸ್. ಇದ್ರೊಳಗೆ ಚಪಾತಿ ಇಲ್ಲ, ಖಾಲಿಯಾಗಿದೆ. ಇವಾಗ ಮೊಸರು ಗೊಜ್ಜು, ಇವಾಗ ಮೊಸರು ಗೊಜ್ಜು ಅಂಡ್ ಬಿರಿಯಾನಿ. ಎಲ್ಲ ಕಿಚನ್ ಎಲ್ಲ ಗಲೀಜಾಗ್ಬಿಟ್ಟಿದೆ, ಎಲ್ಲ ಕ್ಲೀನ್ ಮಾಡಬೇಕು. ನಮ್ಮದು ಸ್ಯಾಟರ್ಡೇಯಿಂದನೇ ನಾನ್ ವೆಜ್ ಇರುತ್ತಲ್ಲ, ಸ್ಯಾಟರ್ಡೇ ನೈಟು ಚಪಾತಿ ಮತ್ತು ಮಟನ್ ಕರಿ ನಾರ್ತ್ ಇಂಡಿಯನ್ ಸ್ಟೈಲ್ ಮಾಡ್ಕೊಂಡಿದ್ವಿ. ಸಂಡೇ ಮಧ್ಯಾಹ್ನಕ್ಕೆ ಮಟನ್ ಬಿರಿಯಾನಿ ಮಾಡಿಟ್ಟು ಹೋಗಿ ಶಾಪಿಂಗ್ ಮುಗಿಸ್ಕೊಂಡ್ಬಂದು ಊಟ ಮಾಡ್ತಾ ಇದ್ದೀನಿ. ಏನು ಆಟ ಆಡ್ತಾ ಇದ್ದೀರಾ? ಏನ್ ಆಟ ಆಡ್ತಾ ಇದ್ದೀರಾ? ಯಾರು ವಿನ್ ಆಗ್ತಾರೆ ಸ್ನೇಕ್ಸ್ ಅಂಡ್ ಲಾಡರ್ ಅಲ್ಲಿ? ಸ್ನೇಕ್ಸ್ ಇದು ರೆಡ್ ಕಲರ್, ಇದು ನಂದು, ರೆಡ್ ನಂದು, ಯೆಲ್ಲೋ ದುವಿಕಿಂದು, ಗ್ರೀನ್ ಮಮ್ಮಿದು. ನೀನು ಸ್ನೇಕ್ಸ್ ಅಂಡ್ ರೈಡ ಮಾಡ್ತಾ ಇದೀಯಾ ಇಲ್ಲ ಅದ್ರಲ್ಲಿ ಏನು ಚೌಕ ಆಡ್ತಾ ಇದೀಯಾ? ಏನೋ ಕಲ್ಲು ಏನಪ್ಪ ಆನೆಕಲ್ಲು ನಾವು ಆಡ್ತಿದ್ದೋ ಚಿಕ್ಕದ್ರಲ್ಲಿ. ಏನೋ ಕಲ್ಲಾಟ ಆಡ್ತಿದ್ವಲ್ಲ ಹಿಂಗೆ ಇಸ್ಕೊಂಡು. ಆ ಥರ ಆಡ್ತಾ ಇದೀಯಪ್ಪ ನೀನು. ಕಲ್ಲು ಹಿಡ್ತಿದ್ ಏನ್ ಹೇಳ್ತಿದ್ದ? ಆನೆಕಲ್ಲು. ಆನೆಕಲ್ಲು ಏನೋ ಹೇಳ್ತಿದ್ದ. ಮಾಡ್ತೀನಿ ಅಪ್ಪ ಯಾವಾಗ ಸ್ನಾನ ಮಾಡೋದು? ಅಲ್ಲಿ ನೋಡು ಎಣ್ಣೆ ಹಾಕೊಂಡು ಹೆಂಗಿದ್ದೀರಾ ಅಂತ. ಹೋಗಿ ಸ್ನಾನ ಮಾಡೋದು. ಫಸ್ಟ್ ರೌಂಡ್ ಆನೆಕಲ್ಲು ಆಡೋದು ನಾವು. ಅದ್ ಕಲ್ಲು ಜಾಸ್ತಿ ಬೇಕು, ಜಾಸ್ತಿ ಕಲ್ಲು ಇಟ್ಕೊಂಡು ಆಟ ಆಡಿದ್ರೆ ಸಖತ್ತಾಗಿರುತ್ತೆ ಗೊತ್ತಾ? ನಿಮಗೆ ಮಾಡಕ್ಕಾಗಲ್ಲ. ಮಾಡು ಮಾಡು ಬಾಯ್ಲಿ. ಸಾಕು, ಇವಾಗ ಪಾಸ್ ಮಾಡು. ಆಟ ಆಡೋದು ತೋರ್ಸಲ್ವಾ? ಇದು ಯಾವಾಗಲೂ ವೆಲ್ಕಮ್ ಮಾಡ್ತಾ ಇರ್ತಾನೆ. ಸ್ಟಾರ್ಟ್ ಮಾಡ್ತೇನೆ. ಸ್ಟಾರ್ಟ್ ಮಾಡ್ತೇನೆ. ಸ್ಟಾರ್ಟ್ ಮಾಡಿ. ಹೇಗೆ ಬರುತ್ತೆ ನಿಂಗೆ ಕಲ್ಲು? ಓ ಆಯ್ತು, 4. ಆಮೇಲೆ ಎಷ್ಟ್ಬಿಟ್ಟು ಎಲ್ಲ ಹಿಡಿಬೇಕು. 2 ಇವಾಗ ದುವಿಕು ಮಾಡು. 4 ಇವಾಗ ನೀನು ಇನ್ನೂ ಸ್ಟಾರ್ಟ್ ಆಗಿಲ್ಲ, ತಡಿ. 1 ಇಂದ ಸ್ಟಾರ್ಟ್. 3 1 ಬಿದ್ರೆ ಮಾತ್ರ ಎತ್ಕೋ ಕಾಯಿ ಹಿಡಿಸ್ಬೇಕು ತಾನೆ. 3 ಇನ್ನೊಂದು ಚಾನ್ಸ್ ಇತ್ತು, ತಡಿ. ಇವಾಗ ತಡಿ, ಜಂಪ್ ಓಪನ್. 6 ಬಿಡು. ನಂದು 1 ಬಿದ್ದಿತ್ತು ಗೈಸ್. ನಾನು ಅಷ್ಟೊತ್ತಿಗೆ ವಿಡಿಯೋ ಕಟ್ ಮಾಡ್ಬಿಟ್ಟಿದ್ದೆ. 1 ಬಿದ್ದು ನಂದು ಕಾಯಿ ತೆಗ್ದಿದ್ದೀನಿ ಗೈಸ್ ನೋಡಿ. 3 ಇವಾಗ ನಿನ್ ಚಾನ್ಸ್. ನಂದು ಎಲ್ಲೋ ಕಲರಾ? 1 2 3 ನಂದದು. ಅದೇ ನಿಮ್ದಿನ್ನ ಬಿಡಂಗಿಲ್ಲ ನೀವು. 2 6 ತಗೊಳ್ಳೋ ನೀನು ಆಡೋ. ಸರಿ ಗೈಸ್, ನಾವು ಗೇಮ್ ಮಾಡ್ತಾ ಇದೀವಿ. ಆಮೇಲೆ ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಆಯ್ತು ಇನ್ನೂ ಬಿದ್ದಿಲ್ಲ. ದುವಿಕಿಗಿನ್ನ 1 ಬಂದಿಲ್ಲ. ಆದ್ರೂ ಅವನು ಸೋಲ್ ಅಕ್ಸೆಪ್ಟ್ ಮಾಡೋದೇ ಇಲ್ಲ ಅವನು. ನಂದು ನೆಡ್ಸೋ, ನಂಗೆ ನಡಿಲಿಲ್ಲ. ನಾನು ಮಾಡು. 1 ಬೀಗ್ರುಟ. ದುವಿಕ್ ಮಾತ್ರ ಸೋಲಂಗಿಲ್ಲ. ಸೋತ್ರೆ ಅಳಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ. ನಾನ್ ಸೋತಿಲ್ಲ ಅಂತ ಚೀಟಿಂಗ್ ಮಾಡ್ಬಿಡ್ತಾರೆ ಬೇಕಿದೆ. ಯಾರ ಆಟ? ನಂದು ಆಟ ಕೂಡ. ಅವನೇ ಇನ್ನೊಂದ್ಸಲ ಆಡ್ತಾನೆ ಗೈಸ್. ಅವ್ನಿಗೆ ಇನ್ನ 1 ಬಿದ್ದೇ ಇಲ್ಲ. ನನಗೆ ಬಿತ್ತು 1 ಬಿಡಪ್ಪ. ಮೋಸ ಆಡಂಗಿಲ್ಲ, ಚೀಟಿಂಗ್ ಮಾಡಂಗಿಲ್ಲ. ಚೀಟಿಂಗ್ ಮಾಡಂಗಿಲ್ಲ. ಹೊಡಿಬೇಡಪ್ಪ ಪ್ಲೀಸ್, ಮುದ್ದಮ್ಮದು. ಈಗ ಬೇಗ ಇದೊಂದು ಆಟ ಆಡ್ಬಿಟ್ಟು ಹೋಗಿ ಸ್ನಾನ ಮಾಡಕ್ ಹೋಗ್ಬಿಡಿ, ಸರಿನಾ? ಬೇಡ, ಸ್ನಾನ ಮಾಡಕ್ ಹೋಗ್ಬಿಡಿ ಪ್ಲೀಸ್. 1 ಕೊಟ್ಬಿಡು ಅಂತ ಕೇಳ್ತಾರೆ. ಪಾಪ ದೇವ್ರು ಕೊಡ್ತಾ ಇಲ್ಲ. ದೇವ್ರ ಹತ್ರ ಬೇಡ್ಕೋಬೇಕು ದುವಿದೀರು.
ನಂಬರೇ ಬರುತ್ತೆ. ಎದ್ದೇಳ ಇವಾಗ, ಎದ್ದೇಳ. ನೋಡಿ ಆಟ ಆಡಕ್ಕೆ ಬಿಡಲ್ಲ. 5 ಬಿಡಮ್ಮ. 1 2 3 4 5 5 ಬರುತ್ತೆ. 5 ಬಂತು ನೋಡು. ಬೇಗ 1 ಬೀಳಿಸ್ಕೋದ್ವಿ. ಬಿಡಂಗಿಲ್ಲ ಅಮ್ಮ, ಇಲ್ಲೇ ಸ್ಟಾರ್ಟ್ ಮಾಡ್ಬೇಕು. ನೆಕ್ಸ್ಟ್ ಇನ್ನೊಂದು ಆಟ ಆಡು, ಬಿಡು ನೆಟ್ಸು ಅಷ್ಟೇ. ಖುಷಿ ಆಗ್ಬಿಟ್ಟಾನೆ ದುವೀಕ್ ಹಂಗದ್ರಿ. ಇವಾಗ 1 ಬೇಡ, ಇವಾಗ ಜಾಸ್ತಿ ಬರ್ಲಿ ನೆಡ್ಸ್ಕೊಂಡು ಹೋಗಕ್ಕೆ. ಇಲ್ಲಿಂದ ಡೈರೆಕ್ಟ್ ಇಲ್ಲಿ ಗಂಟ. ಓ ಅದಕ್ಕೆ 5 ಬಂತು. ಬಿಡೋತ್ತಾಗ ಇನ್ನೊಂದ್ಸಲ ಆಡ್ಲಿ, ಬಿಡ ಅವ್ನು ಚಿಕ್ಕೋನಲ್ವಾ, ಆಡ್ಲಿ ಬಿಡತ್ತಾಗ ಇನ್ನೊಂದ್ಸಲ 1 ಬೀಳ್ಸ್ಕೊಂಡಾಗ ಮೇಲೆ ಹತ್ತು ಬಿಡ್ಲಿ ಅತ್ತಾಗ ಏಣಿನ. ಪ್ಲೀಸ್ 1 ಕೊಡು. 5 ಮತ್ತೆ 5 ಆಡ್ಬೇಕಂದ್ರೆ ಅವ್ನು ಒಪ್ಕೊಳ್ಳೋದೇ ಇಲ್ಲ ಅಲ್ಲ. ಸೋಲು ಮತ್ತೆ ಅವ್ನ್ ಮುಂದೆ ಹೋಗ್ಬೇಕು, ಹಿಂದೆ ಇದ್ರೆ ಒಪ್ಕೊಳ್ಳೋದೇ ಇಲ್ಲ ಅವನು. ನಂದ ಆಟ ಅವಂದಾದ್ಮೇಲೆ ನೀನ್ ಯಾಕೆ ಆಡ್ತಾ ಇದೀಯಾ? ಆಡ್ಬೇಕಂದ್ರೆ ಆಡಿಲ್ಲ ಅಂದ್ರೆ ಹೋಗು. ದುವಿ ಆತರ ಚೀಟಿಂಗ್ ಮಾಡ್ಬಾರ್ದು ದುವಿ. ಎಲ್ಲರೂ ನೋಡ್ತಾರೆ. ನೋಡಿ ಗೈಸ್, ನೋಡಿ ಇವ್ನು ಯಾವ ತರ ಅಂತ ಚೀಟಿಂಗ್ ಮಾಡ್ತಾನೆ ಗೈಸ್ ಇವನು. ನೋಡಿ ಏಣಿ ಹತ್ತಸಕ್ ನೋಡ್ತಾನೆ ಈಗಲೇ. 1 ಅಪ್ಪನೊಂದು 1 ಹೆಂಗೋ ಸದ್ಯ 2 ಬಿದ್ದಿರೋ ಅವಕಾಶ ಇರೋದು. ಮಾಡ್ಬಿಟ್ಟು 1 ಬೇಕಂತಾನೆ 1 ಬಿತ್ತು, 5 ಬೇಕಂದ್ರೆ 5 ಬಿತ್ತು. 3 ಹೌದಾ? ಅಲ್ಲಿ ನೋಡಿ ಎಲ್ಲಾರು ನೋಡ್ತಾರೆ. ಚೀಟಿಂಗ್ ಮಾಡ್ತೀಯ ಅಂತ ಗೊತ್ತಾಗುತ್ತೆ ನಿನಗೆ. ಚಿಕ್ಕೋನಲ್ವಾ, ಏನು ಮಾಡಂಗಿಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು ನಾವೇ ಅಲ್ಲದುವಿ. ಅಯ್ಯೋ ಅವನು ಏನೇನೋ ದೇವ್ರ ಹತ್ರ ಬೇಡ್ಕೊಂಡು ಅದು ಕೂಗ್ದು ಸ್ವಲ್ಪ ಮಾಡ್ತಾರೆ. ಕೊಡು ನಂದಿವಾಗ. ಅಮ್ಮ ಆಡಕ್ಕೆ ಬಿಡಲ್ಲ ದುವಿ ನೀನು. ಬಿಡು, ನನ್ ಬರಲ್ಲ ಅಪ್ಪು ಆಟ ಆಡಕ್ಕೆ. ಈ ತರ ಮಾಡಿದ್ರೆ ಬೇಜಾರು ನನಗೆ. ಸುಮ್ಮನೆ ಆಟ ಆಡಕ್ಕೆ ಬಿಡಲ್ಲ. 3 ಬಿಡು ನಂದು. ವೀಕೆಂಡಲ್ಲಿ ಎಲ್ಲೂ ಹೋಗಲಿಲ್ಲ ಅಂತಂದರೆ ಆಯಿಲ್ ಹಚ್ಬಿಡ್ತೀನಿ ಮಕ್ಕಳಿಗೆ. ಆಯಿಲ್ ಹಚ್ಚಿ ಚೆನ್ನಾಗಿ ಸ್ನಾನ ಮಾಡೋಕ್ಕೆ ಬಿಡ್ತೀನಿ. ವೀಕೆಂಡಲ್ಲಿ 1 ಡೇ ನಾವು ನಮ್ಮ ನಾದಿನಿಗೆ ವೀಡಿಯೋ ಕಾಲಲ್ಲಿ ಮಕ್ಕಳ ಜೊತೆ ಮಾತಾಡಿಸ್ತೀವಿ. ಅದಂತೂ ನಮ್ಮದು ಕಂಪಲ್ಸರಿ ಇದ್ದೇ ಇರುತ್ತೆ. Okay. And like this close. Center one. Which one is to drink? This one. Is a pipe, है ना? Yeah. And ಸ್ಟ್ರಾಂಗ್ ಪೈಪ್ ಅಂತೆ. Okay. This one is how do you drink? Show me pipeline. Okay. And show the pipe. How do you drink the pipe? ಒಂದು ಶಾರ್ಟ್ಸ್ ಅಲ್ಲಿ, ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ Coca-Cola. How do you drink ಸುಮ್ಮನೆ the pipe? ಕಾಮಿಡಿ ಆಗಿರ್ಲಿ ಅಂತ ಆತರ ಮಾಡ್ತಾರೆ. How do you drink the pipe? Show the pipe. ಸ್ಟ್ರಾ ಅಂತ ಹೇಳು, ಏನ್ ಪೈಪ್ ಅಂತ ಹೇಳ್ತೀರಿ ನೀವೇ? Pipeline. Sewage pipeline. Done. That's it. Okay? You done with dinner? Are you done with? No. What do you want to have in dinner? Biryani. Which biryani? Mutton biryani, chicken biryani? Chicken. Huh? Mutton biryani. Mutton Okay. biryani. What did you have in your breakfast? Morning breakfast. Mummy, undu girutte. First burger. Burger. First burger. Second Biryani. Roti. Roti ne khaya usko. Roti and biryani. ಒಂದು ಚಪಾತಿ ಇತ್ತು ರಾತ್ರಿದು, ತಿಂದಿರ್ಬೇಕು. Don't make a fun of me like this. Okay? Okay? ದುವಿ, ವೇರ್ ಇಸ್ ದ ಹ್ಯಾಂಡಲ್, ಬಾಟಲ್ ಹ್ಯಾಂಡಲ್? ಅಪ್ಪು ವಿಡಿಯೋ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ, ಮಧ್ಯದಲ್ಲಿ ಮಾತಾಡ್ತಿದ್ದ. ಸಮ್ಟೈಮ್ಸ್ ಓಕೆ, ಅಲ್ಲಿ ವಿಡಿಯೋ ತಕ್ಕನಾಗಿ ಮಾತಾಡ್ತಿದ್ದ. ನಮ್ಮ ನಾದಿನ ಜೊತೆ ಕಾಲಲ್ಲಿ ಏನು ಮಾತಾಡ್ತಿದ್ವಿ ಅದ್ರ ತಕ್ಕನಾಗಿ ಮಾತಾಡ್ತಿದ್ದ. ಒಂದೊಂದ್ಸಲ ಮೊಬೈಲ್ ಕೊಡು ಮಮ್ಮಿ, ಬೇಗ ಕೊಡು ಅಂತ ತುಂಬಾ ಟಾರ್ಚರ್ ಕೊಡ್ತಾಯಿದ್ದ. ಅವನು ಸ್ವಲ್ಪ ಗೇಮಲ್ಲಿ ಮಧ್ಯದಲ್ಲಿ ಬಿಟ್ಟು ಬಂದಿದ್ದ. ಸೊ ಹಾಗಾಗಿ ಆಮೇಲೆ ದುವೀಕ್ ಇಲ್ಲಿ ನಮ್ಮ ನಾದಿನಿ ಅವ್ರ ಜೊತೆ ಮಾತಾಡಿಕೊಂಡು ವಿಡಿಯೋ ಕಾಲಲ್ಲಿ ಎಲ್ಲ ತೋರಿಸ್ಕೊಂಡು ರೈಮ್ಸ್ ಎಲ್ಲ ಹೇಳ್ಕೊಂಡು ಆಟ ಆಡ್ತಿದ್ದ. आज पढ़ाया है ना, तो शाम को घर में आके सारी बोल देगा, पूरी रात बोल देगा. वो सुना दो. खड़े कम. क्या? Put it in. Johnny डॉक्टर वाला. Doctor. हाँ. Johnny, yes doctor, not feeling good, no doctor, here you
feeling so good. Ha ha ha. Michael, Michael. एक मिनट जा. 5 little monkey. आता है? 5 little monkey. अच्छा वो सुना दूसरा वाला. We believe. वो believe. We believe. वो नहीं. हाँ. हाँ वो पता है. कौन सा? Monkey jumping in. हाँ वो सुना दो. Kinta monkeys na? 5. 5 monkeys jumping in the bed. 1 fell down. ಆ್ಯಕ್ಚುಲಿ ವೀಡಿಯೋ ಕಾಲಲ್ಲಿ ಇವನು ರೈಮ್ಸ್ ಎಲ್ಲ ಹೇಳ್ಕೊಂಡು ಫುಲ್ಲು ಖುಷಿಯಾಗಿ ಆ್ಯಕ್ಷನ್ ಎಲ್ಲ ಮಾಡಿಕೊಂಡು ಹೇಳ್ತಾ ಇದ್ದ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಹಳೇ ಸ್ಕೂಲಲ್ಲಿ ಅಷ್ಟೊಂದು ಅವನು ಏನೇ ಸ್ಕೂಲಲ್ಲಿ ರೈಮ್ಸ್ ಹೇಳ್ಕೊಡ್ತಿದ್ರೋ ಬಿಡ್ತಿದ್ರೋ ಏನೋ ಗೊತ್ತಿಲ್ಲ, ಮನೆಗೆ ಬಂದು ಒಂದು ರೈಮ್ಸ್ ಹೇಳ್ತಿರ್ಲಿಲ್ಲ, ನಾವೇ ತುಂಬ ಎಫರ್ಟ್ ಹಾಕಿ ಹೇಳ್ಕೊಡ್ಬೇಕಿತ್ತು. ಬಟ್ ಈ ಸ್ಕೂಲಲ್ಲಿ ಹಂಗಲ್ಲ, ಅವನು ಅಲ್ಲಿ ಏನು ಹೇಳಿರ್ತಾನೆ ಅದು ಮನೆಗೆ ಬಂದು ರಿಪೀಟ್ ಹೇಳ್ತಾನೆ ಇರ್ತಾನೆ. ಅಪ್ಪನೂ ಹಿಂಗೆ ಇದ್ದ, ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದು ಮನೇಲಿ ಬಂದು ಹೇಳ್ತಾನೆ ಇದ್ದ. ನಾವು ಅದನ್ನೇ ಯೋಚನೆ ಮಾಡ್ತಾಯಿದ್ವಿ, ನರ್ಸರಿ ಮತ್ತು LKGನಲ್ಲಿ ದುವಿಕ್ ಏನು ಹೇಳ್ತಾ ಇಲ್ವಲ್ಲ, ಸ್ಕೂಲಲ್ಲಿ ಏನು ಹೇಳ್ಕೊಡ್ತಾರಾ ಇಲ್ವಾ, ಮನೆಗೆ ಬಂದು ರೈಮ್ಸ್ ಹೇಳಲ್ಲ, ಸ್ಟೋರಿ ಹೇಳಲ್ಲ ಅಂತ ತುಂಬಾ ಯೋಚನೆ ಆಗಿತ್ತು ನಮಗೆ. ಈ ಸ್ಕೂಲಿಗೆ ಹಾಕಿದ್ಮೇಲೆ ಮನೆಗೆ ಬಂದು ನಮಗೆ ಸ್ಟೋರಿ ಹೇಳ್ತಾ ಇರ್ತಾನೆ, ಸ್ಟೋರಿ ನಮಗೆ ಹೇಳ್ಕೊಡ್ತಾ ಇರ್ತಾನೆ, ಮತ್ತು ರೈಮ್ಸ್ ಎಲ್ಲ ಹೇಳ್ಕೊಡ್ತಾ ಇರ್ತಾನೆ. ಮನೆಗೆ ಬಂದು ಒಬ್ಬೊಬ್ಬನೇ ಹೇಳ್ತಾ ಇರ್ತಾನೆ. ಮೇನ್ಲಿ ಮಕ್ಕಳಿಗೆ ಸ್ಕೂಲ್ ತುಂಬ ಚೆನ್ನಾಗಿರಬೇಕು ಎಜುಕೇಷನಲ್ಲಿ. ಸೊ ನಮಗಂತೂ ಇವಾಗ ತುಂಬಾ ಗುಡ್ ಅಂತ ಅನ್ನಿಸ್ತಿದೆ ಸ್ಕೂಲು. ಅದು ಅಪ್ಪು ಅಲ್ಲೇ ಓದಿದ್ರಿಂದ ನಮಗೆ ಗೊತ್ತಿತ್ತು ಸ್ಕೂಲ್ ಹೆಂಗೆ ಏನು ಅಂತ. ಸೊ ಅದಕ್ಕೋಸ್ಕರನೇ ನಾವು ತಂದು ಮತ್ತೆ ಇಲ್ಲಿಗೆ ಹಾಕಿದ್ದೀವ್ರು. बहुत अच्छा था आपको, बहुत अच्छा था आपको. We believe. We shall overcome. We shall overcome. We shall overcome someday. Oh, deep in my heart, I do believe we shall overcome someday. We walk and see as he walk and see as he walk and see and someday. Oh, deep in my heart, I do believe he shall overcome someday. He shall overcome. बस गुड बॉय. देख ये वो गाना था क्या था, हम होंगे कामयाब, हम होंगे कामयाब एक दिन, है ना? कौन सा? एक हिंदी में सॉन्ग है, ये सारा कॉपी करते हैं, कन्नड़ वाले इंग्लिश वाले सब कॉपी करते हैं हमारा हिंदी सॉन्ग ना. ಓಹೋ ನೀವೆಲ್ಲೂ ಕಾಪಿ ಮಾಡಲ್ಲ ಬಾಲಿವುಡಲ್ಲಿ, ಏನೋ ಹಾಲಿವುಡಲ್ಲಿ, ಸಾರಿ ಬಾಲಿವುಡ್ ಹಿಂದಿನೇ, ಹಾಲಿವುಡಲ್ಲಿ ಕಾಪಿ ಮಾಡ್ತೀರಲ್ಲಿ. छोटी है. फ्री फायर अच्छा नहीं था, उसके लिए वेस्ट. फ्री फायर था उसके लिए छोटिया. ओए गिरे इसे कुछ भी बोल दे, खाना छोड़ के कुछ भी काम बोल दे, हाँ कर रहा हूँ बस. उसके आधे घंटे बाद तक नहीं होगा. मम्मी ने आज सुबह जोर से मार खाया है. क्या हो रहा है ये? मार खाया ना. दिल कैसे लग रहा था? दिल कैसे लग रहा था? दिल कैसे लग रहा था? मार किस खाया? मार खाता कैसे कर रहा था? मम्मी आ रहा. ಆಡ್ಕೋತಾವ್ರೆ ನಿನ್ನ ಬೆಳಗ್ಗೆ ಓದೈತಿದಿರೋದು. इसने मार खाया था अभी, जैसे आपने मार खाया था कैसे कर रहे थे? अब जब आपने मार खाया था अभी, जब ऐसे मार खाया था कैसे कर रहा था ये? ಅವನಿಗೆ ಇವ್ನು ಆಡ್ಕೋತಾರೆ, ಇವ್ರಿಗೆ ಅವ್ರು ಆಡ್ಕೋತಾರೆ. ಅಳದು ಬೀಳ್ತಾನೆ, ಅಪ್ಪು ಬೀಳ್ತಾನೆ. ಅಪ್ಪು ಬೀಳ್ತಾನಮ್ಮ, ಬೀಳ್ತಾನೆ. बाय बाय. आप कौन बचाएगा? इतना वेट है इसका तो ಇನ್ನೂ ತುಂಬ ಹೊತ್ತು ಮಾತಾಡ್ಕೊಂಡು ಕೂತಿದ್ವಿ. ಬಟ್ ಇಷ್ಟೇ, ಸುಮ್ಮನೆ ದುಬಿಕ್ದು ಏನಿದೆ ಅಷ್ಟೇ ಹಾಕಿದ್ದು ನಾನು. ಈ ಒಂದು ವ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್.